ಈಗ ಇತ್ತೀಚೆಗೆ ಕೋವಿಡ್ ತಳಿ ಇವತ್ತು ಹೊಸ ತಳಿ JN.1 ಇವತ್ತು ಹೊಸದಾಗಿ ಬಂದಿದೆ. ನಿನ್ನೆ ಸಹ ಒಬ್ಬರು ಮರಣ ಹೊಂದಿದ್ದಾರೆ ಅಂಥೇಳಿ ಸುದ್ದಿ ಇದೆ. ಮುಖ್ಯಮಂತ್ರಿಗಳಿಗಾಗಲೇ ರಾಜ್ಯ ಮಟ್ಟದ ಸಭೆಯನ್ನು ಇವತ್ತು ಮಧ್ಯಾಹ್ನ ಕರೆದಿದ್ದಾರೆ. ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಬಹುಶಃ ನಾವೆಲ್ಲರೂ ಇವತ್ತಿಂದ ಮಾಸ್ಕನ್ನು ಧರಿಸ್ತಕ್ಕಂಥದ್ದಕ್ಕೆ ನಾವೀಗ ಮತ್ತೆ ಪ್ರಾರಂಭ ಮಾಡಬೇಕಾಗುತ್ತೆ. ಮುಂಜಾಗ್ರತೆ ಕ್ರಮಗಳನ್ನು ನಮ್ಮ ಸರ್ಕಾರ ಕಟ್ಟುನಿಟ್ಟಾಗಿ ಪಾಲಿಸ್ತದೆ. ಜನರಲ್ಲೂ ವಿನಂತಿ ಮಾಡಿಕೊಳ್ತೇವೆ. ಈಗ ಸದ್ಯಕ್ಕೆ ಅದರ ಹರಡತಕ್ಕಂಥ ಒಂದು ವಿರಿಲೆನ್ಸ್ ಏನು ಹೇಳ್ತೀವಿ ಅದರ ಪ್ರಮಾಣ ಇನ್ನೂ ಯಾರಿಗೂ ಗೊತ್ತಿಲ್ಲ. ಆದರೂ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಆಗ್ತಾಯಿದೆ. ಕರ್ನಾಟಕ ಒಂದೇ ಅಲ್ಲ, ಇವತ್ತು ಕೇರಳದಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಈ ಒಂದು ಸೋಂಕಿಗೆ ಒಳಗೊಂಡಿರ್ತಕ್ಕಂಥವ್ರು. ಅದರಿಂದ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಹಿಂದೆ ಯಾವ ರೀತಿ 1 ಮತ್ತು 2ನೇ ಅಲೆಯಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸಿದ್ವಿ ಮತ್ತು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿದ್ವಿ, ಇವತ್ತು ಮತ್ತೆ ಬಹುಶಃ ಇದರ ಸೂಕ್ಷ್ಮತೆ ಮತ್ತು ಇದರ ಒಂದು ಗಂಭೀರತೆಯನ್ನು ಗಮನಿಸಿ ಸರ್ಕಾರ ಸೂಚನೆಗಳನ್ನು ಕೊಡ್ತದೆ. ಕಟ್ಟುನಿಟ್ಟಾಗಿ ಎಲ್ಲರೂ ಪಾಲಿಸ್ತಕ್ಕಂಥ ಕೆಲಸ ಆಗಬೇಕಾಗುತ್ತೆ. ತಮ್ಮ ಇಲಾಖೆ ವಿವಿ ಮತ್ತು ಕಾಲೇಜುಗಳಲ್ಲಿ ಯಾವ ಥರ ಕ್ರಮ ಕೈಗೊಳ್ಳಬೇಕು ಅಂತ? ಈಗ ಇತ್ತೀಚೆಗೆ ಕೋವಿಡ್ ತಳಿ ಇವತ್ತು ಹೊಸ ತಳಿ JN.1 ಇವತ್ತು ಹೊಸದಾಗಿ ಬಂದಿದೆ. ನಿನ್ನೆ ಸಹ ಒಬ್ಬರು ಮರಣ ಹೊಂದಿದ್ದಾರೆ ಅಂಥೇಳಿ ಸುದ್ದಿ ಇದೆ. ಮುಖ್ಯಮಂತ್ರಿಗಳಿಗಾಗಲೇ ರಾಜ್ಯ ಮಟ್ಟದ ಸಭೆಯನ್ನು ಇವತ್ತು ಮಧ್ಯಾಹ್ನ ಕರೆದಿದ್ದಾರೆ. ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಬಹುಶಃ ನಾವೆಲ್ಲರೂ ಇವತ್ತಿಂದ ಮಾಸ್ಕನ್ನು ಧರಿಸ್ತಕ್ಕಂಥದ್ದಕ್ಕೆ ನಾವೀಗ ಮತ್ತೆ ಪ್ರಾರಂಭ ಮಾಡಬೇಕಾಗುತ್ತೆ. ಮುಂಜಾಗ್ರತೆ ಕ್ರಮಗಳನ್ನು ನಮ್ಮ ಸರ್ಕಾರ ಕಟ್ಟುನಿಟ್ಟಾಗಿ ಪಾಲಿಸ್ತದೆ. ಜನರಲ್ಲೂ ವಿನಂತಿ ಮಾಡಿಕೊಳ್ತೇವೆ. ಈಗ ಸದ್ಯಕ್ಕೆ ಅದರ ಹರಡತಕ್ಕಂಥ ಒಂದು ವಿರಿಲೆನ್ಸ್ ಏನು ಹೇಳ್ತೀವಿ ಅದರ ಪ್ರಮಾಣ ಇನ್ನೂ ಯಾರಿಗೂ ಗೊತ್ತಿಲ್ಲ. ಆದರೂ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಆಗ್ತಾಯಿದೆ. ಕರ್ನಾಟಕ ಒಂದೇ ಅಲ್ಲ, ಇವತ್ತು ಕೇರಳದಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಈ ಒಂದು ಸೋಂಕಿಗೆ ಒಳಗೊಂಡಿರ್ತಕ್ಕಂಥವ್ರು. ಅದರಿಂದ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಹಿಂದೆ ಯಾವ ರೀತಿ 1 ಮತ್ತು 2ನೇ ಅಲೆಯಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸಿದ್ವಿ ಮತ್ತು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿದ್ವಿ, ಇವತ್ತು ಮತ್ತೆ ಬಹುಶಃ ಇದರ ಸೂಕ್ಷ್ಮತೆ ಮತ್ತು ಇದರ ಒಂದು ಗಂಭೀರತೆಯನ್ನು ಗಮನಿಸಿ ಸರ್ಕಾರ ಸೂಚನೆಗಳನ್ನು ಕೊಡ್ತದೆ. ಕಟ್ಟುನಿಟ್ಟಾಗಿ ಎಲ್ಲರೂ ಪಾಲಿಸ್ತಕ್ಕಂಥ ಕೆಲಸ ಆಗಬೇಕಾಗುತ್ತೆ. ತಮ್ಮ ಇಲಾಖೆ ವಿವಿ ಮತ್ತು ಕಾಲೇಜುಗಳಲ್ಲಿ ಯಾವ ಥರ ಕ್ರಮ ಕೈಗೊಳ್ಳಬೇಕು ಅಂತ?